ರಾಮೇಶ್ವರ ಬಾಂಬ್ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಳ್ತಾ ಇದೆ. ಬಳ್ಳಾರಿ ಮಾಡೆಲ್ನ ಮಾಸ್ಟರ್ ಮೈಂಡ್ ಈ ಬ್ಲಾಸ್ಟ್ನ ಹಿಂದೆ ಇದೆಯಾ? ಈ ಒಂದು ವಿಚಾರವನ್ನು ಇಟ್ಕೊಂಡು ಸದ್ಯಕ್ಕೆ ಅಧಿಕಾರಿಗಳು ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕುವಂಥದ್ದು ಮತ್ತು ವಿಚಾರಣೆಗೆ ಒಳಪಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ NIA ಇದೇ ವಿಚಾರವನ್ನು ಇಟ್ಕೊಂಡು, ಅಂದರೆ ಬಳ್ಳಾರಿ ಮಾಡೆಲ್ನ ವಿಚಾರವನ್ನು ಇಟ್ಕೊಂಡು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತಹ ಮಾಸ್ಟರ್ ಮೈಂಡ್ಗಳೇರಿದ್ದಾರೆ ಅವರನ್ನು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ. ಹೆಚ್ಚಿನ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಆಗ್ತಾ ಇದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನೀಡ್ತಾ ಇದೆ. ಬಳ್ಳಾರಿ ಮಾಡೆಲ್ನ 4 NIA ವಶಕ್ಕೆ ಪಡೆದುಕೊಂಡಿದೆ. ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದುಕೊಂಡು NIA ಇವರಿಂದ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಆಗ್ತಾ ಇದೆ. ಈಗಾಗಲೇ ನಾವು ಈ ಒಂದು ಬಾಂಬ್ ಬ್ಲಾಸ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆಯಾಮಗಳ ಬಗ್ಗೆ, ತನಿಖೆಯ ಹಂತದ ಬಗ್ಗೆ ಪಿನ್ ಟು ಪಿನ್ ಮತ್ತು ವೆರಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸನ್ನು ಕೊಡ್ತಾ ಇದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಮತ್ತು ಮುಂದುವರೆದ ಭಾಗವಾಗಿ ಬಳ್ಳಾರಿ ಮಾಡೆಲ್ನ 4 ಈಗ ಪೊಲೀಸರು ವಶಕ್ಕೆ ಪಡೆದಿರುವಂತಹದ್ದು. NIA ಅಧಿಕಾರಿಗಳು ಈಗ ಬಾಡಿ ವಾರೆಂಟ್ ಮೇಲೆ ಈ 4 ವಶಕ್ಕೆ ಪಡೆದಿದ್ದಾರೆ. ಇವರನ್ನು ವಿಚಾರಣೆಗೆ ಒಳಪಡಿಸಲಿಕ್ಕಿದ್ದಾರೆ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನು ತಾವು ಗಮನಿಸ್ತಾ ಇದ್ದೀರಿ. NIA ಅಧಿಕಾರಿಗಳು ಮತ್ತೆ ಬಳ್ಳಾರಿ ಮಾಡೆಲ್ನ 4 ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದಿರುವ ಹಿನ್ನೆಲೆ ಅವರನ್ನು ವಿಚಾರಣೆಗೆ ಒಳಪಡಿಸ್ತಾರೆ. ಈಗ ಬಾಡಿ ವಾರೆಂಟ್ ಮೇಲೆ ಈ 4 ವಶಕ್ಕೆ ಪಡೆದಿರೋದು ಬಳ್ಳಾರಿ ಮಾಡೆಲ್. ನಿಮಗೆಲ್ಲ ಗೊತ್ತಿದೆ ಬಳ್ಳಾರಿ ಮಾಡೆಲ್ನ ಕೆಲಸ ಏನು, ಅವರು ಯಾವ ರೀತಿ ಹಿಂದೆ ಕುಕೃತ್ಯಗಳಿಗೆ ಸಾಕ್ಷಿಯಾಗಿದ್ದರು. ಸೊ ಆ ಬಳ್ಳಾರಿ ಮಾಡೆಲ್ನ 4 NIA ಆಫೀಸರ್ಸ್ ಈಗಾಗಲೇ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಸೊ ಈ ಬಾಂಬ್ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿ ಕಲೆ ಹಾಕುವಂತಹ ಕೆಲಸ ಈಗ NIA ಅಧಿಕಾರಿಗಳಿಂದ ಆಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಸುನೀಲ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುನೀಲ್, ಗಮನಿಸ್ತಾ ಇದ್ದೀವಿ NIA ಅಧಿಕಾರಿಗಳು ಯಾವ ರೀತಿ ಕಾರ್ಯಪ್ರವೃತ್ತ ಆಗಿದ್ದಾರೆ. ಬಾಂಬ್ ಬ್ಲಾಸ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತೆ 4 ವಶಕ್ಕೆ ಪಡೆದಿರೋದು, ಏನೆಲ್ಲ ನಿರೀಕ್ಷೆ ಮಾಡಬಹುದು ನಾವು ತನಿಖೆಯಿಂದ? ಎಸ್ ಶ್ರೀಪಾದ್, ರಾಮೇಶ್ವರಂ ಕೆಫೆ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಈವರೆಗೂ ಕೂಡ ಖಚಿತವಾದಂಥ ಯಾವುದೇ ಲೀಡ್ಗಳು ಕೂಡ NIA ಅಧಿಕಾರಿಗಳಿಗಾಗಲಿ ಅಥವಾ ಬೆಂಗಳೂರು ಪೊಲೀಸರಿಗಾಗಲಿ ಸಿಕ್ಕಿಲ್ಲ. ಆದರೆ ಒಂದು ಡೌಟ್ ಇದ್ದಿದ್ದು ಡೇ 1 ಕೂಡ ಇದ್ದಿದ್ದು, ರಾಮೇಶ್ವರಂ ಕೆಫೆಯಲ್ಲಿ ನಡೆದಂಥ ಸ್ಫೋಟಕ್ಕೂ ಬಳ್ಳಾರಿ ISIS ಮಾಡೆಲ್ಗೂ ಯಾವುದೋ ರೀತಿಯ ಒಂದು ಸಂಬಂಧ ಇದೆಯಾ, ನಂಟಿದೆಯಾ ಅನ್ನುವಂಥದ್ದು ಅನುಮಾನ ಇತ್ತು. ಈ ಹಿನ್ನೆಲೆಯಲ್ಲಿ NIA ಅಧಿಕಾರಿಗಳು 4 ಜನ ಶಂಕಿತರನ್ನು ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಇವರೆಲ್ಲರೂ ಕೂಡ ಬೆಂಗಳೂರಿನ ಕರ್ನಾಟಕದ ಬೇರೆ ಬೇರೆ ಜೈಲುಗಳಲ್ಲಿದ್ದರು. ಡಿಸೆಂಬರ್ನಲ್ಲಿ ನಡೆದಿದ್ದಂತಹ ದಾಳಿಗೆ ಸಂಬಂಧಪಟ್ಟಂತೆ ಈ 4 ಜನರನ್ನು ಕೂಡ ಅರೆಸ್ಟ್ ಮಾಡಲಾಗಿತ್ತು. ಸೊ ಈಗ ಜೈಲಲ್ಲಿ ಇದ್ದಂತಹವ್ರನ್ನ ಬಾಡಿ ವಾರೆಂಟ್ ಮೇಲೆ ಕಸ್ಟಡಿ ಪಡ್ಕೊಂಡಿರುವಂತಹ NIA ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಮಾಡೋದಕ್ಕೆ ಬಂದಿದ್ದಂತಹ ಶಂಕಿತ ಉಗ್ರ ಆತ ಎಲ್ಲಿನವನು, ಯಾರು ಅನ್ನುವಂಥದ್ದು ಗೊತ್ತಾಗಿಲ್ಲ. ಆದರೆ ಆತ ಯಾರು ಅನ್ನುವಂಥದ್ದು ಬಹುಶಃ ಈ ಬಳ್ಳಾರಿ ISIS ಮಾಡ್ಯೂಲ್ನಲ್ಲಿ ಬಂಧಿತರಾಗಿದ್ದವರಿಗೆ ಗೊತ್ತಿರ್ಬೋದು ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಇದಕ್ಕೂ ಮೊದಲು NIA ಅಧಿಕಾರಿಗಳು ಶಾರಿಕ್ ಸೇರಿದಂತೆ ಮಂಗಳೂರು ಕುಕ್ಕರ್ ಬಾಂಬ್ ಕೇಸ್, ಅದೇ ರೀತಿಯಲ್ಲಿ ಶಿವಮೊಗ್ಗ ಕೇಸ್ನಲ್ಲಿ ಇದ್ದಂಥವ್ರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಿದ್ರು. ಆದರೆ ಹೆಚ್ಚಿನ ಮಾಹಿತಿಗಳೇನು ಕೂಡ ಸಿಕ್ಕಿರಲಿಲ್ಲ. ಹಾಗಾಗಿ ಈ ಒಂದು ISIS ಬಳ್ಳಾರಿ ಮಾಡ್ಯೂಲ್ ಕೇಸ್ನಲ್ಲಿ ಇದ್ದಂಥವರಿಗೆ ಈತನ ಜೊತೆಗೆ ಸಂಪರ್ಕ ಇದ್ದಿರ್ಬೋದು, ಆತ ಯಾರು ಅನ್ನುವಂಥನ್ನ ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ 4 ಜನರನ್ನು ಕೂಡ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡ್ಕೊಂಡಿದ್ದಾರೆ. ಇದರಲ್ಲಿ 2 ಬಳ್ಳಾರಿಯವರು, ಮಿನಾಜ್ ಮತ್ತು ಸೈಯದ್ ಸಮೀರ್. ಇನ್ನೂ ಉಳಿದಂತಹ 2 ಒಬ್ಬ ದೆಹಲಿಯವನು ಮತ್ತೊಬ್ಬ ಮುಂಬೈನವನು ಅನ್ನುವಂಥದ್ದು ಗೊತ್ತಾಗಿದೆ. ಈ 4 ಜನರನ್ನು ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇರುವಂತಹ NIA ಅಧಿಕಾರಿಗಳು ಆ ಮೂಲಕ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ನಡೆಸಿದಂತಹ ಶಂಕಿತ ಉಗ್ರ, ನಾವೇನು CCTV ಫುಟೇಜ್ಗಳಲ್ಲಿ ನೋಡಿದ್ದೀವಿ, ಆ ವ್ಯಕ್ತಿ ಯಾರು ಅನ್ನುವಂಥನ್ನ ಪತ್ತೆ ಹಚ್ಚೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಶ್ರೀಪಾದ್, ಥ್ಯಾಂಕ್ ಯು ಸುನಿಲ್ ಮಾಹಿತಿಗಾಗಿ. ಇನ್ನು ರಾಮೇಶ್ವರಂ ಕೆಫೆ ಇವತ್ತು ಸಾಂಕೇತಿಕವಾಗಿ ರಿಓಪನ್ ಆಗ್ತಾ ಇದೆ. ಹಸಿರು ತಳಿರು ತೋರಣಗಳಿಂದ ರಾಮೇಶ್ವರಂ ಕೆಫೆ ಸಿಂಗರಿಸಿ ಯಾವ ರೀತಿ ಎಲ್ಲ ರೀತಿಯ ಪೂಜೆಗಳಲ್ಲಿ ನೆರವೇರ್ತಾ ಇದೆ. ಇದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ರಾಮೇಶ್ವರಂ ಕೆಫೆ ಸಿಬ್ಬಂದಿ ಮಾಡ್ಕೊಂಡಿದ್ದಾರೆ. ರಾಮೇಶ್ವರಂ ಕೆಫೆಯ ಮಾಲೀಕರಾಗಿರುವಂತಹ ರಾಘವೇಂದ್ರ ರಾವ್ ಮೊನ್ನೆಯಷ್ಟೇ ಒಂದು ಮಾತನ್ನು ಹೇಳ್ತಾ ಇದ್ರು, ಹೊಸ ಹುರುಪು ಹುಮ್ಮಸ್ಸಿನೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ, ನಮ್ಮನ್ನು ಸ್ವಾಗತಿಸಿ ಅಂತ. ಅದೇ ವಿಶ್ವಾಸದೊಂದಿಗೆ ರಾಘವೇಂದ್ರ ರಾವ್ ಮತ್ತೆ ಇವತ್ತು ರಾಮೇಶ್ವರ ಕೆಫೆಯನ್ನು ರಿಓಪನ್ ಮಾಡೋದಕ್ಕೆ ಅಣಿಯಾಗಿದ್ದಾರೆ. ಸಂಜೆ 6:30ಕ್ಕೆ ಸರಿಯಾಗಿ ವಿಶೇಷ ಪೂಜೆಯೊಂದಿಗೆ ಸಾಂಕೇತಿಕವಾಗಿ
ರಾಮೇಶ್ವರಂ ಕೆಫೆ ರೀ ಓಪನ್ ಆಗ್ತಾ ಇದೆ. ನಾಳೆ ಬೆಳಿಗ್ಗೆ 6:30ರಿಂದ ಗ್ರಾಹಕರಿಗಾಗಿ ರಾಮೇಶ್ವರಂ ಕೆಫೆ ರೀ ಓಪನ್ ಆಗಲಿಕ್ಕಿದೆ. ರಾಮೇಶ್ವರಂ ಕೆಫೆ ಈಗಾಗಲೇ ವಿಶೇಷ ಪೂಜೆ ಪುನಸ್ಕಾರಗಳಿಗೆ ಸಾಕ್ಷಿ ಆಗ್ತಾ ಇದೆ. ಇವತ್ತು ಶಿವರಾತ್ರಿಯ ಶುಭ ದಿನ. ಶಿವರಾತ್ರಿ ಆಗಿರುವ ಹಿನ್ನೆಲೆ ಬಹಳ ವಿಶೇಷವಾದಂತಹ ಪೂಜೆಗಳು ನಡೀತಾ ಇದೆ. ಸಿದ್ಧಿವಿನಾಯಕನ ಪೂಜೆ, ಶಿವನ ವಿಶೇಷ ಪೂಜೆ ಇಲ್ಲಿ ನೆರವೇರಿದೆ. ಈ ಪೂಜೆಯ ನಂತರ ಸಂಜೆ ಗಣ್ಯಾತಿ ಗಣ್ಯರು ಕೂಡ ಆಗಮಿಸಲಿಕ್ಕಿದ್ದಾರೆ. ರಾಘವೇಂದ್ರ ರಾವ್ ಅವರಿಗೆ ಅಂದರೆ ಈ ಕೆಫೆಯ ಓನರ್ಗೆ ಶುಭ ಹಾರೈಸಲಿಕ್ಕಿದ್ದಾರೆ. ವಿಶೇಷ ಪೂಜೆ ಎಲ್ಲ ಮಾಡಿದ್ರಿ ಇವತ್ತು ಶಿವರಾತ್ರಿ. ಎಷ್ಟೊತ್ತಿಗೆ ಇವತ್ತು ಸಂಜೆ ನೀವು ಗೆಸ್ಟ್ಗಳನ್ನೆಲ್ಲ ಕರೀತಾ ಇದ್ದೀರಿ? ಕಸ್ಟಮರ್ಸ್ಗೆ ನಾಳೆ ಓಪನ್ ಆಗುತ್ತೆ ಅಂತ ಕೇಳ್ಪಟ್ಟು, ಈಗ ಪೂಜೆ ಎಲ್ಲ ಏನು ನಡೀತಾ ಇದೆ ಅಂತ ಒಳಗಡೆ? ಇವತ್ತು ಹೋಮ ಇದೆ ಸರ್, ಲೈಕ್ ನವಗ್ರಹ ಹೋಮ ಇಟ್ಕೊಂಡಿದ್ದೀರಿ. ದೆನ್ ಒನ್ಸ್ ಇದೆಲ್ಲ ಆಗಿದ ಕೂಡಲೇ ಸಂಜೆ ಎಲ್ಲ ಗಣ್ಯ ವ್ಯಕ್ತಿಗಳೆಲ್ಲ ಸಂಜೆ ಬರ್ತಾರೆ 6 ಗಂಟೆ ಮೇಲೆ. 6 ಗಂಟೆ ಮೇಲೆ ಎಲ್ಲರೂ ಬರ್ತಾರೆ. ನಾಳೆಯಿಂದ ಪಬ್ಲಿಕ್ಗೆ ಅನೌನ್ಸ್ ಮಾಡ್ತಾ ಇದ್ದೀವಿ. ಸರ್, ಮೊನ್ನೆ ಒಂದು ಮಾತು ಹೇಳಿದ್ರಿ, ಎಲ್ಲರ ಗಮನ ಸೆಳೆದಿತ್ತು. ಇಂಥ 10 ಸವಾಲುಗಳು ಬಂದರೂ ಕೂಡ ನಾವು ಅದನ್ನು ಸಮರ್ಥವಾಗಿ ನಿಭಾಯಿಸ್ತೀವಿ, ಹೊಸ ಹುರುಪು ಹೊಸ ಹುಮ್ಮಸ್ಸಿನೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ, ನಮ್ಮನ್ನು ಸ್ವಾಗತಿಸಿ ಅಂತ ಹೇಳ್ತಾ ಇದ್ರಿ. ಆ ವಿಶ್ವಾಸ, ಆ ಪ್ರೀತಿ, ಆ ಹುಮ್ಮಸ್ಸು ಇವತ್ತು ನಿಮ್ಮಲ್ಲಿ ಇದೆಯಾ? ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ಶಾಶ್ವತವಾಗಿರುತ್ತೆ ಸರ್. ಇನ್ಮೇಲೆ ನೀವೇ ನೋಡ್ತೀರಾ. ಸೊ ನಾನು ಸಮಸ್ತ ಜನತೆಗೂ ಮತ್ತು ನಮ್ಮ ಭಾರತೀಯರು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನಾನು ಒಂದನ್ನೇ ಹೇಳ್ತಾ, ನನ್ನ ಬಿಸ್ನೆಸ್ ನಾಳೆಯಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಎವ್ರಿಬಡಿ ಹೂ ಸಪೋರ್ಟೆಡ್ ಅಸ್. ಆ್ಯಂಡ್ ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಈಚ್ ಆ್ಯಂಡ್ ಎವ್ರಿ ಇಂಡಿಯನ್ ಈಸ್ ಸಪೋರ್ಟಿಂಗ್ ಅಸ್. ಆ್ಯಂಡ್ ನಾಟ್ ಓನ್ಲಿ ಫ್ರಮ್ ಪೀಪಲ್ ಹೂ ಆರ್ ದೇರ್ ಅಕ್ರಾಸ್ ದಿ ಗ್ಲೋಬ್. ನಮ್ಮ ಇಂಡಿಯನ್ಸ್ ಪ್ರತಿಯೊಬ್ಬರು ನಮ್ಮ ಸಪೋರ್ಟಲ್ಲಿದ್ದಾರೆ. ಆ್ಯಂಡ್ ವಿ ಲೈಕ್ ಟು ಥ್ಯಾಂಕ್ ಎವ್ರಿಬಡಿ. ಆ್ಯಂಡ್ ನಾಳೆಯಿಂದ ನಮ್ಮ ಬಿಸ್ನೆಸ್ ಪ್ರಾರಂಭ ಆಗ್ತಾಯಿದೆ. ಆ್ಯಂಡ್ ಥ್ಯಾಂಕ್ ಯು ಸರ್. ನಿಮ್ಮ ಆಶೀರ್ವಾದ ಹೀಗೆ ಇರಲಿ ನಮ್ಮ ಮೇಲೆ. ಥ್ಯಾಂಕ್ ಯು. ಸೆಕ್ಯೂರಿಟಿ ಪರ್ಪಸ್ ಏನು ಕ್ರಮ ತಗೊಳ್ತಾ ಇದ್ದೀರಿ ನಿಮ್ಮ ಹೋಟೆಲ್ ಕಡೆಯಿಂದ? ನೀವು ನೋಡ್ತಾ ಈಗ ವಿ ಹ್ಯಾವ್ ಎ ಮೆಟಲ್ ಡಿಟೆಕ್ಟರ್ಸ್ ಆಲ್ಸೋ ಓವರ್ ಹಿಯರ್. ದೆನ್ ಅಗೇನ್ ವಿ ಕೆಪ್ಟ್ ಒನ್ ಎಕ್ಸ್ಕ್ಲೂಸಿವ್ ಪರ್ಸನ್ಸ್ ಆಲ್ಸೋ ವಿ ಹ್ಯಾವ್ ಕೆಪ್ಟ್ ಡೆಡಿಕೇಟೆಡ್ಲಿ. ಹೊರಗಡೆ ಓಡಾಡ್ತಾ ಇರ್ತಾರೆ ಅವರು, ಒಂಥರ ವಾಚ್ ಡಾಗ್ಸ್ ಥರ. ಸೊ ನಾಟ್ ಓನ್ಲಿ ಇನ್ ಅವರ್ ಹೋಟೆಲ್, ಇನ್ ಮೈ ಹೋಟೆಲ್ ಅಂತ ಎಲ್ಲ ಹೋಟೆಲಿಯರ್ಸು ವಿ ಆರ್ ಡೂಯಿಂಗ್ ದಿಸ್. ಪ್ರತಿಯೊಂದು ಹೋಟೆಲಿಯರ್ಸು ವಿ ಆರ್ ಡೂಯಿಂಗ್ ದಿಸ್. ಎಲ್ಲರೂ ಎಚ್ಚೆತ್ಕೊಂಡಿದ್ದೀರಿ. ನಾಟ್ ಓನ್ಲಿ ಇನ್ ಹೋಟೆಲ್ಸ್, ಈವನ್ ಎವ್ರಿಬಡಿ ವಿ ಆರ್ ಜಾಯ್ನಿಂಗ್ ಹ್ಯಾಂಡ್ಸ್. ಇದು ನಮ್ಮ ಒಂದು ಇಟ್ಸ್ ಅ ಪ್ರಿಕಾಷನರಿ ಕಾಲ್. ನಮಗೆ ಒಂದು ಇನ್ಮೇಲೆ ನಾವೆಲ್ಲರೂ ಎಚ್ಚೆತ್ಕೊಂಡು ಈ ಒಂದು ಸೀರಿಯಸ್ ಆಗಿ ತೊಗೊಂಡು ಇದನ್ನು ಮುಂದುವರಿಬೇಕು ಅಂತ ಎಲ್ಲರೂ ಡಿಸೈಡ್ ಮಾಡಿದ್ದೀರಿ. ಶುಭವಾಗಲಿ ರಾಘವೇಂದ್ರ, ಆಲ್ ದಿ ಬೆಸ್ಟ್. ಎಸ್, ಇದು ರಾಘವೇಂದ್ರ ಅವರು ಹೇಳ್ತಾ ಇದ್ದಂತಹ ಮಾತು. ಹೊಸ ಹುರುಪು ಹುಮ್ಮಸ್ಸಿನೊಂದಿಗೆ ನಾವು ಈ ಕಾರ್ಯವನ್ನು ಆರಂಭಿಸಿದ್ದೇವೆ. ಇಡೀ ಭಾರತದಲ್ಲಿ ನಮಗೆ ಉತ್ತಮವಾದಂತಹ ಪ್ರತಿಕ್ರಿಯೆ ಸಿಕ್ತು, ಒಳ್ಳೆ ಸಪೋರ್ಟ್ ಸಿಕ್ತು. ಎಲ್ರಿಗೂ ಧನ್ಯವಾದ. ಮತ್ತೆ ಹೊಸದಾಗಿ ನಿಮ್ಮ ಮುಂದೆ ಬರ್ತೀವಿ, ನಮ್ಮನ್ನು ಸ್ವಾಗತಿಸಿ ಅನ್ನುವಂತಹ ವಿಶ್ವಾಸದ ಮಾತುಗಳನ್ನು ಓನರ್ ರಾಘವೇಂದ್ರ ರಾವ್ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಜೊತೆ ಮಾತಾಡಿದ್ದಾರೆ. ಈಗ ರಾಜ್ಯದ ಟಾಪ್ 5 ಸುದ್ದಿಗಳನ್ನ ಒಂದೊಂದಾಗೆ ನೋಡ್ತಾ ಹೋಗೋಣ. ಹುತಾತ್ಮ ಕ್ಯಾಪ್ಟನ್ ಪ್ರಾಂಜಲ್ ನೆನೆದು ಅವರ ತಾಯಿ ಕಣ್ಣೀರಾಕಿದ್ದಾರೆ. ಧಾರವಾಡ ಕಾರ್ಗಿಲ್ ಸ್ತೂಪ್ಗೆ ಕ್ಯಾಪ್ಟನ್ ಪ್ರಾಂಜಲ್ ಕುಟುಂಬ ಭೇಟಿ ಕೊಟ್ಟಿತ್ತು. ಹುತಾತ್ಮ ಕ್ಯಾಪ್ಟನ್ ಪ್ರಾಂಜಲ್ ಸ್ಮಾರಕಕ್ಕೆ ಗೌರವ ನಮನ ಸಲ್ಲಿಸಿದ್ರು. ಈ ವೇಳೆ ಪುತ್ರನನ್ನ ನೆನೆದು ಪ್ರಾಂಜಲ್ ತಾಯಿ ಅನುರಾಧ ಭಾವುಕರಾಗಿದ್ದಾರೆ. ಇನ್ನು ಇದೇ ವೇಳೆ ಮಾತನಾಡಿದ ಹುತಾತ್ಮ ಕ್ಯಾಪ್ಟನ್ ಪ್ರಾಂಜಲ್ ತಂದೆ ವೆಂಕಟೇಶ್, ಸಮಾಜವೇ ನಮ್ಮನ್ನ ಕೈ ಹಿಡಿದು ನಡೆಸ್ತಾ ಇದೆ. ಭಾರತೀಯ ಸಮಾಜಕ್ಕೆ ನಾನು ಧನ್ಯವಾದ ಹೇಳುವೆ ಅಂತ ತಿಳಿಸಿದರು. ಧಾರವಾಡ ಕಾರ್ಗಿಲ್ ಸ್ತೂಪಕ್ಕೆ ಭೇಟಿ ನೀಡಿದ ವೇಳೆ ಭಾವುಕ ನುಡಿಗಳನ್ನಾಡಿದ್ರು. ಪ್ರಾಂಜಲ್ನನ್ನು ಕಳೆದುಕೊಂಡು ನಮಗೆ ಒಂದು ಕಡೆ ದುಃಖ ಇದೆ, ಆದರೆ ಅದೇ ಜನಸ್ಪಂದನೆಗೆ ಯಾವ ರೀತಿ ಗೌರವ ಸಲ್ಲಿಸಬೇಕು ಅನ್ನೋದು ತಿಳಿತಾ ಇಲ್ಲ ಅಂತಲೂ ಕೂಡ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆ